ಒಂಥರ ನಗುಮುಖ ಯಾವಾಗಲೂ. ಅವನು ಇತ್ತೀಚೆಗಷ್ಟೇ ಒಂದು 6 ತಿಂಗಳಿಂದ ಅವನಿಗೊಂದು ಸಣ್ಣ ಆಕ್ಸಿಡೆಂಟ್ ಆಗಿ ಮುಖ ಎಲ್ಲ ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು. ಅವತ್ತು ಕೂಡ ನಾವು ಹಾಸ್ಪಿಟಲ್ಗೆ ಹೋದಾಗ ನಾವು ಅಳ್ತಿದ್ವಿ ಹೊರತು ಅವನು ಅಳ್ತೇ ಇಲ್ಲ, ಅವನು ನಗ್ತಾನೇ ಇದ್ದ. ಹೋಗಿ ಚಿಲ್ ಮಾಡೆ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕು ಕಣೆ ಲೈಫಲ್ಲಿ ಅಂತ ನಾನು ಯಾವಾಗಲೂ. ನನ್ನ ಸ್ವೀಟೆಸ್ಟ್ ಫ್ರೆಂಡ್ ಅವನು, ನಾನು ಯಾವಾಗಲೂ ಸ್ವೀಟು ಅಂತ ಕರಿತಾ ಇದ್ದ. ಅವನು ನನಗಿಂತ ಏಜಲ್ಲಿ ದೊಡ್ಡವನು, ಆದ್ರೂ ಅವನು ಆ ಕುಳ್ಳಕ್ಕೆ ಆ ರೀತಿ ಇದ್ದಿದ್ದರಿಂದ ನಾನು ಅವನ್ನ ತುಂಬ ಮುದ್ದಾಗಿ ಸ್ವೀಟು ಅಂತ ಕರಿತಾ ಇದ್ದೆ. ಈಸ್ ಲೈಕ್, ಯಾರು ನಮ್ಮ ಸೆಟ್ಟಲ್ಲಾಗಲಿ, ನಮ್ಮ ಈ ಕಲಾವಿದರ ಯಾರಾದರೂ ಆಗಲಿ, ಯಾರಾದರೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದರೆ ಹೋಗಿ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡೋನು. ಅವ್ನು ಯಾವತ್ತು ಅವನ ಕಷ್ಟನ ಅವ್ನು ಯಾರ ಹತ್ರ ಹೇಳ್ಕೊಂಡವನೆಲ್ಲ, ನಮ್ಮ ಹತ್ರ ಎಲ್ಲ ಕಷ್ಟ ಕೇಳೋನು, ನಮ್ಮನ್ನು ನಗ್ಸೋನು, ಚಿಲ್ ಮಾಡ್ರೆ ಅಂತ ಅಂದ್ಬಿಟ್ಟು ಎಲ್ಲ. ಅವನಿದ್ದ ಕಡೆ ನಗು ಅಷ್ಟೇ, ನಗು ಬಿಟ್ಟರೆ ಬೇರೆ ಯಾವತ್ತೂ ನಾನು ಅವನು ಹತ್ತಿದ್ದು ನೋಡಿಲ್ಲ. ಅವನು ಈ ಸ್ಥಿತಿಯಲ್ಲಿ ಅವನು ಊರಿಗೆಲ್ಲ ಕರಿಯೋನು, ಬನ್ನಿ ನಮ್ಮೂರ ಹತ್ರ ಬೀಚೆಲ್ಲ ಇದ್ದೆ, ಗಮ್ಮತ್ತು ಮಾಡುವ, ಚೆನ್ನಾಗಿರುತ್ತೆ ಅಂತ. ಬರ್ತೀನಿ ಆದರೆ ನಾವು ಯಾವತ್ತೂ ಈ ಪರಿಸ್ಥಿತಿಯಲ್ಲಿ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಅವನ ದೊಡ್ಡ ಆಸೆ ಅಂದ್ರೆ ಅವ್ನ ತಂದೆ ಕೂಡ ಇಲ್ಲ, ತಂಗಿ ಮದುವೆ ಮಾಡಬೇಕು. ಅವ್ನು ನನಗೆ ಗೊತ್ತಿರಲಿಲ್ಲ, ಇದು ನನಗೆ ರೀಸೆಂಟಾಗಿ ಗೊತ್ತಾಗಿದ್ದು. ಅವನು ವಿನ್ನಿಂಗ್ ಅಮೌಂಟ್ ಕೂಡ ನಮ್ಮ ಕಾಮಿಡಿ ಕಿಲಾಡಿಯಲ್ಲಿ ವಿನ್ ಆದ ಅಮೌಂಟ್ ಕೂಡ ಅವನ ತಂಗಿ ಮದುವೆಗೆ ಅಂತ ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಇಟ್ಕೊಂಡಿದ್ದ. ಅವನ ಫ್ಯಾಮಿಲಿಗೆ ಒಳ್ಳೇದಾಗಬೇಕಷ್ಟೆ.